ಡಿ ಗ್ಯಾಂಗ್ಗೆ ಬೇಲ್ ಹಿನ್ನೆಲೆ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಹೋಗಲು ಇದೀಗ ಪೊಲೀಸರು ಸಿದ್ಧತೆ. ಡಿ ಗ್ಯಾಂಗ್ಗೆ ಬೇಲ್ ಹಿನ್ನೆಲೆ ಮೇಲ್ಮನವಿ ಹೋಗಲು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಹೋಗಲು ಪೊಲೀಸರು ಇದೀಗ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಪ್ರಶ್ನಿಸಿ ಈಗಾಗಲೇ ಸುಪ್ರೀಂ ಮೊರೆ ಹೋಗಲಾಗಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಜಾಮೀನು ಮಂಜೂರಾದ ಹಿನ್ನೆಲೆ ಆ ಅರ್ಜಿ ವಜಾ ಆಗಲಿದ್ದು ಸದ್ಯ ಹೊಸದಾಗಿ ಹೈಕೋರ್ಟ್ ನೀಡಿರುವ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಚರ್ಚೆಯನ್ನು ನಡೆಸಿದ್ದಾರೆ. ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ನಂತರ ಎಸ್ಪಿಪಿ ಅವರ ಜೊತೆಗೆ ಚರ್ಚಿಸಿ ಸುಪ್ರೀಂ ಮೊರೆ ಹೋಗಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 7 ತಿಂಗಳ ಬಳಿಕ ಜಾಮೀನು ಸಿಕ್ಕಿರುವಂತದ್ದು. ಬಿಗ್ ರಿಲೀಫ್ ಸಿಕ್ಕಿದೆ ಡಿ ಗ್ಯಾಂಗ್ಗೆ. ಏನು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಇಷ್ಟು ದಿನ ಜೈಲು ವಾಸವನ್ನ ಅನುಭವಿಸಿದ್ರು. ಒಂದ್ ಕಡೆ ದರ್ಶನ್ ತೀವ್ರ ಬೆನ್ನು ನೋವು ಅಂತ ಹೇಳಿ ಒಂದು ಕಾರಣವನ್ನ ಕೊಟ್ಟು ಮಧ್ಯಂತರ ಜಾಮೀನು 6 ವಾರಗಳ ಮಧ್ಯಂತರ ಜಾಮೀನು ಪಡೆದು ಹೊರಗೆ ಬಂದಿರ್ತಾರೆ. ಇದೀಗ ಮತ್ತೆ ಏನು ಒಂದು ಮಧ್ಯಂತರ ಜಾಮೀನಿನ ದಿನ ಇನ್ನೇನು ಮುಗಿಯುತ್ತೆ ಅಂತ ಹೇಳಲಾಗ್ತಿತ್ತು. ಅಷ್ಟರಲ್ಲೇ ಇದೀಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಹಾಗಾಗಿ ಇದೀಗ ಮತ್ತೆ ಪೊಲೀಸರು ಮೇಲ್ಮನವಿ ಸಲ್ಲಿಸಲು ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಡಿ ಗ್ಯಾಂಗ್ಗೆ ಒಂದು ದೊಡ್ಡ ಬಿಡುಗಡೆ ಸಿಕ್ಕಂತಾಗಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗ ನೋಡ್ತಾ ಇದ್ರೆ 7 ತಿಂಗಳ ಬಳಿಕ ಡಿ ಗ್ಯಾಂಗ್ಗೆ ಒಂದು ರಿಲೀಫ್ ಸಿಕ್ಕಿದೆ. ಆದ್ರೆ ಡಿ ಗ್ಯಾಂಗ್ ಬೇಲ್ ಹಿನ್ನೆಲೆ ಮೇಲ್ಮನವಿಗೆ ಹೋಗಲು ಪೊಲೀಸರು ಕೂಡ ಸಕಲ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಹಂತಕ್ಕೆ ಹೋಗ್ಬೋದು? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ 7 ತಿಂಗಳ ಬಳಿಕ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಹಲವು ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತದ್ದು. ಇನ್ನೂ 5 ಜನ ಆರೋಪಿಗಳಿಗೆ ಯಾವುದೇ ರೀತಿಯಾದಂತಹ ಜಾಮೀನು ಸಿಕ್ಕಿಲ್ಲ. ಅವರು ಈಗ ಸದ್ಯಕ್ಕೆ ಜೈಲಿನಲ್ಲೇ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ನಟ ದರ್ಶನ್ಗೆ ಜಾಮೀನು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕದಂತಹ ವೇಳೆಯಲ್ಲೂ ಕೂಡ ಪೊಲೀಸರು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನ ಹೋಗಿದ್ರು. ಆದ್ರೆ ನಿನ್ನೆ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣದಿಂದಾಗಿ ಆ ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿರುವಂತದ್ದು ಮಾನ್ಯತೆಯನ್ನು ಕಳೆದುಕೊಳ್ಳುತ್ತೆ. ಇದೀಗ ಈ ರೆಗ್ಯುಲರ್ ಬೇಲ್ ಅನ್ನೇ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಪೊಲೀಸರ ಪರ ಈ ಪ್ರಕರಣ ಆಗಿದ್ರು ಕೂಡ ಅಥವಾ ಈ ಜಾಮೀನು ಮಂಜೂರು ಆಗದೇ ಇದ್ದಿದ್ರು ಕೂಡ ಯಾವುದೇ ರೀತಿಯಾಗಿ ದರ್ಶನ್ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇತ್ತು. ಆದ್ರೆ ಈಗ ದರ್ಶನ್ ಮತ್ತೆ ಇತರ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತಹ ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಈ ಭಾಷಾಂತರ ಕಾರ್ಯಗಳನ್ನ ಎಲ್ಲ ಸಂಪೂರ್ಣವಾಗಿ ಮುಕ್ತಾಯವನ್ನ ಮಾಡಿ ಹಾಗೆ ಹಿರಿಯ ಅಧಿಕಾರಿಗಳ ಯೋಚನೆಗಳು ವಿಚಾರಗಳನ್ನ ಪಡೆದುಕೊಂಡು ಅದಾದ ನಂತರ ಸರ್ಕಾರದ ಒಪ್ಪಿಗೆಯನ್ನು ಪಡೆದುಕೊಂಡು ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಂಡು ಈ ದರ್ಶನ್ಗೆ ಏನು ಜಾಮೀನನ್ನ ನೀಡಿದ್ದಾರೆ, ರೆಗ್ಯುಲರ್ ಬೇಲ್ ಅನ್ನ ನೀಡಿದ್ದಾರೆ ಅದನ್ನ